ನಾನೇ ಎಲ್ಲದು ಅನ್ನುವ ಒಂದು ದೊಡ್ಡಣ್ಣನ ಒಂದು ಕಾಯಿಲೆ. ಈ ಯುದ್ಧದಲ್ಲಿ ಯಾರು ಗೆಲ್ತಾರೆ, ಯಾರು ಗೆದ್ದರೆ ನಮಗೆ ಲಾಭ ಏನು, ನಮಗೆ ನಷ್ಟ ಏನು? ಅಮೆರಿಕಾದಷ್ಟು ದೊಡ್ಡದು ಅಂತ ಅನಿಸುವಷ್ಟು ನಮ್ಮ ಭಾರತಕ್ಕೆ ಅರ್ಧ ಇರುವಷ್ಟು ಇದೆ ಅದು ಇರಾನು. ವಿಶ್ವಗುರು ಆಗೋದಕ್ಕೆ ಹೊರಟಿರುವ, ಅಥವಾ ವಿಶ್ವಗುರು ಅಂತಲೇ ಹೇಳ್ತಾರೆ ಅವ್ರನ್ನ, ಮೋದಿಜಿಯವರು ಏನು ಪಾತ್ರ ವಹಿಸ್ತಾ ಇದ್ದಾರೆ. ರಾಜ್ಯದಲ್ಲೂ ದೇಶದಲ್ಲೂ ಸಾಮ್ರಾಜ್ಯಗಳಲ್ಲೂ ಇರುವಂತೆ ಅರಮನೆ ಮತ್ತು ಗುರುಮನೆ ನಡುವೆ ಒಂದು ಯುದ್ಧ ಇದ್ದೇ ಇರುತ್ತೆ. ಸ್ನೇಹಿತರೆ ನಮಸ್ಕಾರ. ಇರಾನ್, ಇರಾಕ್, ಇಸ್ರೇಲ್, ಈ ಮಧ್ಯಪ್ರಾಚ್ಯದ ಯುದ್ಧ, ಭಾರತಕ್ಕೆ ಅದಕ್ಕಿರುವ ಸಂಬಂಧ ಎಲ್ಲದರ ಬಗ್ಗೆ ತುಂಬ ವಿರೋಚಕವಾಗಿ ಆಲ್ರೆಡಿ ಚರ್ಚೆಗಳು ನಡೆದಿದ್ದಾವೆ, ಚರ್ಚೆಗಳು ನಡೀತಾ ಇದ್ದಾವೆ. ತುಂಬ ಜನ ಇದರ ಬಗ್ಗೆ ಮಾತನಾಡಿದರೆ ನಿಮಗೂ ಒಂದಷ್ಟು ವಿಷಯಗಳು ಅರ್ಥ ಆಗಿರುತ್ತೆ. ಆದರೆ ಒಂದಷ್ಟು ವಿಷಯಗಳನ್ನು ತುಂಬ ಸರಳವಾಗಿ ಕಥಾರೂಪದಲ್ಲಿ ಮೇಯ್ನ್ಲಿ ಭಾರತಕ್ಕಾಗ್ತಕ್ಕಂಥ ನಷ್ಟಗಳೇನು, ಇದರ ನಿಜವಾದ ಉದ್ದೇಶ ಏನು, ತುಂಬ ಸಾಮಾನ್ಯರ ಈ ಮಧ್ಯಪ್ರಾಚ್ಯದ ವಿವಾದದ ಕುರಿತಂತೆ, ಈ ಯುದ್ಧದ ಕುರಿತಂತೆ ಸಾಮಾನ್ಯರಿಗಿರುವ ಪ್ರಶ್ನೆಗಳೇನು, ಅವಕ್ಕೆ ಉತ್ತರಗಳೇನು, ಇದನ್ನು ತುಂಬ ಸರಳವಾಗಿ ಒಂದು ಸಣ್ಣ ಕಥಾರೂಪಕದಲ್ಲಿ ಹೇಳೋಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಈ ವಿಡಿಯೋದ ಉದ್ದೇಶ. ಮೊದಲನೇದಾಗಿ, ಇರಾನ್ ಅನ್ನುವ ಒಂದು ದೇಶ ಮೂಲಭೂತವಾದವನ್ನು ಅಳವಡಿಸ್ಕೊಂಡಿರುವ ಒಂದು ದೇಶ. ಆ ದೇಶಕ್ಕೆ ಒಬ್ಬ ಹಿಂದೆ ರಾಜ ಇದ್ದ. ಆ ರಾಜ ವಿಲಾಸಿ ಜೀವನ ಮಾಡಿಕೊಂಡು ಅವನ ಪಾಡಿಗೆ ಅವನಿದ್ದ. ಅವನು ಶಿಯಾ ಅನ್ನೋ ಒಂದು ಧರ್ಮದ ರೀತಿಯನ್ನು, ಪಂಥವನ್ನು ಅನುಸರಿಸ್ತಾ ಇದ್ದ. ಆತನಿಗೇನಂಥ ವ್ಯಾವಹಾರಿಕ ಕ್ರಮಗಳ ಬಗ್ಗೆ ಅಷ್ಟು ಆಸಕ್ತಿ ಇದ್ದಂತಿರಲಿಲ್ಲ. ರಾಜಕೀಯವಾಗಿ ಕೂಡ ಅವನು ಅಂಥ ನಿಪುಣನಾಗಿರಲಿಲ್ಲ. ಅವನು ತನ್ನಲ್ಲಿದ್ದಂಥ ಸಂಪನ್ಮೂಲಗಳು, ಕಚ್ಚಾ ತೈಲ ಇರ್ಬೋದು, ಬೇರೆ ಬೇರೆ ಸಂಪನ್ಮೂಲಗಳನ್ನು ಅಮೇರಿಕಾಗೆ, ಅಂಥ ದೊಡ್ಡ ದೊಡ್ಡ ದೇಶಗಳಿಗೆ, ತಾಂತ್ರಿಕವಾಗಿ ತುಂಬ ಮುಂದೆ ಇದ್ದಂಥ ದೇಶಗಳಿಗೆ ವಹಿಸ್ಕೊಂಡು ಆರಾಮಾಗಿದ್ದ. ಎಲ್ಲ ರಾಜ್ಯದಲ್ಲೂ ದೇಶದಲ್ಲೂ ಸಾಮ್ರಾಜ್ಯಗಳಲ್ಲೂ ಇರುವಂತೆ ಅರಮನೆ ಮತ್ತು ಗುರುಮನೆ ನಡುವೆ ಒಂದು ಯುದ್ಧ ಇದ್ದೇ ಇರುತ್ತೆ. ಅಲ್ಲೂ ಒಬ್ಬ ಧರ್ಮಗುರು ಇದ್ದ. ಆತನಿಗೆ ಈ ರಾಜನ ಆಡಳಿತದ ವೈಖರಿ ಸರಿ ಬರ್ತಾ ಇರಲಿಲ್ಲ. ಹಾಗಾಗಿ ಟೇಕ್ ಓವರ್ ಮಾಡ್ದ. ಏನು ಈ ಅಯಾತುಲ್ಲಾ ಖಮೇನಿಯ ಕುಟುಂಬಸ್ಥರಿದ್ದಾರೆ, ವಂಶಸ್ಥರಿದ್ದಾರೆ, ಅವರು ಧರ್ಮಗುರುಗಳ ವಂಶಸ್ಥರು. ಟೇಕ್ ಓವರ್ ಮಾಡಿದವನೇ ಅವನು ಈ ಸಾಮ್ರಾಜ್ಯದ ಆಡಳಿತಕ್ಕೆ ಬಂದವರೇ ನಾನು ಯಾಕೆ ಕಚ್ಚಾ ತೈಲನ ಅಮೇರಿಕಾದಂಥ ಬೇರೆ ಬೇರೆ ದೇಶಗಳಿಗೆ ಕೊಡಬೇಕು, ಕ್ರೂಡ್ ಆಯಿಲ್ನ ನಾನೇ ಮಾರ್ತೀನಿ, ನನ್ನ ವ್ಯಾವಹಾರಿಕ ಕ್ರಮಗಳನ್ನು ನಾನೇ ಮಾಡ್ತೀನಿ, ನನ್ನ ಆರ್ಥಿಕ ನೀತಿಯನ್ನು ಬೇರೆ ಥರದಲ್ಲಿ ವಿಸ್ತರಿಸ್ತೀನಿ ಮತ್ತು ಬೇರೆ ಬೇರೆ ರಾಷ್ಟ್ರಗಳ ಜೊತೆಗಿನ ಸಂಬಂಧಗಳನ್ನು ನಾನೇ ನಿಭಾಯಿಸ್ತೀನಿ ಅಂತೇಳಿ ಕಚ್ಚಾ ತೈಲನ ಬೇರೆ ಬೇರೆ ರಾಷ್ಟ್ರಗಳಿಗೆ, ಚೈನಾದಂಥ ರಾಷ್ಟ್ರಗಳಿಗೆ, ನಮ್ಮ ಭಾರತಕ್ಕೆ ಒಂದು ಒಪ್ಪಂದದ ಮೇಲೆ ಕೊಡೋದಕ್ಕೆ ಶುರು ಮಾಡ್ದ. ಅವನು ವಸ್ತು ವಿನಿಮಯ ಪದ್ಧತಿ ಥರ ಶುರು ಮಾಡ್ದ. ಆತನಿಗೆ ಅಕ್ಕಿ ಬೇಕಾಗಿತ್ತು, ಸಕ್ಕರೆ ಬೇಕಾಗಿತ್ತು, ಅದನ್ನು ನಮ್ಮಿಂದ ತಗೊಂಡ, ಚೀನಾದಿಂದ ಒಂದಷ್ಟು ವಸ್ತುಗಳನ್ನು ತಗೊಂಡ. ಅದಕ್ಕೆ ತಕ್ಕನಾದಂತಹ ಹಳೇ ಕಾಲದ, ನಿಮಗೆ ಗೊತ್ತಿರುತ್ತೆ, ವಸ್ತು ವಿನಿಮಯ ಪದ್ಧತಿ ಆಧಾರದಲ್ಲಿ ತನ್ನ ವ್ಯವಹಾರನ ಶುರು ಮಾಡ್ದ. ಅದು ಶುರುವಾದಾಗ ನಿಮಗೆ ಇನ್ನೊಂದು ಧರ್ಮದಲ್ಲಿ ಹೇಳಬೇಕು ಅಂತಂದರೆ, ಈ ಏನು ಇರಾನ್ ಇದೆ, ಇದು ಶಿಯಾ ರಾಷ್ಟ್ರ ಬರುತ್ತೆ. ಅಬ್ರಾಹಮಿಕ್ ರಿಲಿಜನ್ಸ್ಗಳು ಅಂತ ಏನು ಬರ್ತವೆ, ಮೋಸಸ್ನ ಫಾಲೋ ಮಾಡೋರು, ಜೀಸಸ್ನ ಫಾಲೋ ಮಾಡೋರು ಮತ್ತು ಮೊಹಮ್ಮದ್ ಪೈಗಂಬರ್ ಅವರು ಏನಿದ್ದಾರೆ ಪ್ರವಾದಿಗಳು, ಅವರನ್ನು ಫಾಲೋ ಮಾಡೋರಲ್ಲಿ ಹಲವಾರು ಪಂಥಗಳಿದೆ, ಹಲವಾರು ರೂಟ್ಗಳಿದೆ. ಅಲ್ಲೂ ಬೇಕಾದಷ್ಟು ಕೌಲುಗಳಿದೆ. ಅದರಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಸೋದರ ಮಾವ ಫಾಲೋ ಮಾಡಿದ್ದೊಂದು ಮತ್ತು ಅವರ ಅಳಿಯ ಅನುಸರಿಸಿದ್ದೊಂದು. ನಮ್ಮ ಬುದ್ಧನಲ್ಲಿ ಏನು ಪಂಥಗಳು ಬರುತ್ತಲ್ಲ, ಮಹಾಯಾನ, ಹೀನಯಾನ, ವಜ್ರಯಾನ, ನಮ್ಮ ಹಿಂದುತ್ವದಲ್ಲಿರ್ತಕ್ಕಂಥ ಕೌಲುಗಳಿದೆಯಲ್ಲ, ಬೇರೆ ಬೇರೆದು ಜಾತಿ ವ್ಯವಸ್ಥೆ, ಆ ಥರದ್ದೇ ಅದು ಇನ್ನೊಂದು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪಂಥ ವ್ಯವಸ್ಥೆ. ಅದರಲ್ಲಿ ಇವರು ಶಿಯಾನ ಫಾಲೋ ಮಾಡ್ತಾರೆ. ಮೊದಲಿಂದನೂ ಶಿಯಾದವ್ರಿಗೂ ಮತ್ತು ಸುನ್ನಿ ದೇಶದ ಅಲ್ಲಿ ಏಕಚಕ್ರಾಧಿಪತ್ಯ ಯಾರಿಗಿತ್ತು ಅವರೆಲ್ಲರಿಗೂ ಅಂತರ್ಯುದ್ಧ ಮತ್ತು ಬಾಹ್ಯ ಯುದ್ಧ ನಡೀತಲೇ ಇತ್ತು. ಅವರಿಬ್ಬರಿಗೂ ಅಷ್ಟು ಸರಿ ಬರಲ್ಲ. ಇದ್ರ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿ ಇರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಈ ಯಹೂದಿಗಳು ಮತ್ತು ಈ ಮೋಸಸ್ನ ಫಾಲೋ ಮಾಡೋರು, ಜೀಸಸ್ನ ಫಾಲೋ ಮಾಡೋರು, ಮೊಹಮ್ಮದ್ ಪೈಗಂಬರ್ನ ಫಾಲೋ ಮಾಡುವ ಕೌಲುಗಳ ನಡುವೆ, ಅವರವ್ರ ನಡುವೆ ಯುದ್ಧಗಳು ಇದ್ದೇ ಇದೆ. ಅಮೆರಿಕಾದಷ್ಟು ದೊಡ್ಡದು ಅಂತ ಅನಿಸುವಷ್ಟು ನಮ್ಮ ಭಾರತಕ್ಕೆ ಅರ್ಧ ಇರುವಷ್ಟು ಇದೆ ಅದು ಇರಾನು. ಈ ಕ್ಯೂಬಾ ಇರೋ ಥರದ ಚಿಕ್ಕ ರಾಷ್ಟ್ರ ಇಸ್ರೇಲು. ನಮ್ಮ ದಕ್ಷಿಣ ಕನ್ನಡದಷ್ಟು ಹೋಲಿಕೆ ಅಂದರೆ, ಭೌಗೋಳಿಕವಾಗಿ ಹೋಲಿಕೆ ಮಾಡಿದ್ರೆ ಅದು ಅಷ್ಟು ಚಿಕ್ಕ ರಾಷ್ಟ್ರ. ಅನಾದಿ ಕಾಲದಲ್ಲೇ ಹಮಾಸ್ಗಳು ಮತ್ತು ಫತಾಹ್ಗಳಂತ ಒಂದೆರಡು ಕಲ್ಚರನ್ನು ಇಸ್ರೇಲಿಗಳು
ಬೆಳೆಸ್ಕೊಂಡ್ರು ಯಹೂದಿಗಳು. ಅಂದರೆ ಫತಾಹ್ ಅಂದರೆ ರಾಜಕೀಯ ಉದ್ದೇಶ ಇಟ್ಕೊಂಡು ಒಂದು ರಾಜಕೀಯ ಸಂಘಟನೆಗಳನ್ನು ಮಾಡ್ಕೊಂಡು ಹೋಗೋದು, ಅಂದರೆ ಐಡಿಯಾಲಜಿ ಬೇಸ್ ಮಾಡ್ತಾ ಇರೋದು. ಹಮಾಸ್ಗಳಂತಂದರೆ ಸಶಸ್ತ್ರ ಹೋರಾಟ ಪಡೆ ನಮಗೂ ಬೇಕಾಗುತ್ತೆ ಅಂತೇಳಿ ಈ ಇಸ್ರೇಲಿಗಳು ಅವ್ರನ್ನ ತಯಾರಿಸಿದರು. ಆದರೆ ಅವ್ರನ್ನ ಫತಾಹ್ಗಳನ್ನು ಐಡಿಯಾಲಜಿಕಲಿ ನಿಭಾಯಿಸೋದಕ್ಕೆ ಸಾಧ್ಯ ಆಯಿತು. ಹಮಾಸ್ಗಳನ್ನು ಏನು ಶಸ್ತ್ರ ಪಡೆ ಏನಿದೆ, ಅವ್ರನ್ನ ಮಿಲಿಟೆಂಟ್ಗಳೇನಿದ್ದಾರೆ ಅವ್ರನ್ನ ನಿಭಾಯಿಸೋದಕ್ಕೆ ಆಗಲಿಲ್ಲ ಇಸ್ರೇಲ್ಗಳ ಕೈಲಿ. ಅದು ಇರಾನ್ ಅವರು ಅದನ್ನು ವಶಪಡಿಸ್ಕೊಂಡ್ರು. ಈಗ ಇರಾನ್ ಅವರು ರಿಮೋಟ್ ಮಾಡ್ತಾರೆ ಅವ್ರನ್ನ, ಹಮಾಸ್ಗಳನ್ನು. ಒಂದು ಕಚ್ಚಾ ತೈಲದ ವ್ಯವಸ್ಥೆ, ಇನ್ನೊಂದು ಮತ್ತೆ ಈ ಧರ್ಮದ ಮೂಲಭೂತವಾದದ ಮತ್ತು ಏನು ಬರುತ್ತೆ ಒಳಗಡೆ ಅದರಲ್ಲಿರ್ತಕ್ಕಂಥ ಶಿಯಾ ವರ್ಸಸ್ ಸುನ್ನಿ ವ್ಯವಸ್ಥೆ, ಈ ಅಬ್ರಹಾಮಿಕ್ ರಿಲಿಜನ್ನ ನಡುವೆ ಇರತಕ್ಕಂಥ ಒಂದು ಸಾಮ್ಯತೆ. ಇನ್ನೊಂದು ಅಮೇರಿಕಾಗಿರ್ತಕ್ಕಂಥ ಒಂದು ಕಾಯಿಲೆ, ನಾನು ದೊಡ್ಡವನು, ನಾನು ಆಧಿಪತ್ಯ ಸ್ಥಾಪಿಸಬೇಕು, ನನ್ನಿಂದಲೇ ಎಲ್ಲವೂ ಆಗಬೇಕು ಅನ್ನುವ ಒಂದು ನಾನೇ ಎಲ್ಲದು ಅನ್ನುವ ಒಂದು ದೊಡ್ಡಣ್ಣನ ಒಂದು ಕಾಯಿಲೆ. ಇದಿಷ್ಟು ವಿಚಾರಗಳು ಒಬ್ಬರ ನಡುವೆ ಒಡಕುಗಳನ್ನು ತರ್ತಾ ಬಂದು ಈಗ ಇದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಇದರಲ್ಲಿ ಇರ್ತಕ್ಕಂಥ ಅಂಡರ್ ಕರೆಂಟ್ ಪಾಯಿಂಟ್ಗಳೇನಿಲ್ಲ, ಎಲ್ರಿಗೂ ಎಲ್ಲವೂ ಗೊತ್ತಿದೆ. ಇದು ಧರ್ಮಾಧಾರಿತ ಯುದ್ಧ. ಆದರೆ ಅದನ್ನು ಅಮೇರಿಕಾ ನಡೆಸ್ತಾ ಇದೆ ಇಸ್ರೇಲ್ನ ಪರವಾಗಿ. ಯಾಕಂದರೆ ಇಸ್ರೇಲ್ನವರು ಯುದ್ಧ ಮಾಡೋಕ್ಕಾಗಲ್ಲ ಇರಾನ್ನವ್ರ ಜೊತೆ ಅನ್ನೋ ಕಾರಣಕ್ಕೆ ನಡೆಸ್ತಾ ಇದೆ. ತನ್ನ ಒಂದಷ್ಟು ಡಿಮ್ಯಾಂಡ್ಗಳನ್ನು ಇಟ್ಟಿತ್ತು, ಅದನ್ನು ಇವರು ಫಾಲೋ ಮಾಡಲಿಲ್ಲ. 2 ವಾರಗಳ ಕಾಲ ಗಡುವು ಕೊಟ್ಟು ಅಮೇರಿಕ 2 ದಿನಕ್ಕೆ ಯುದ್ಧವನ್ನು ಶುರು ಮಾಡಿದೆ. ಈಗ ಯುದ್ಧ ನಡೀತಾ ಇದೆ. ನಮ್ಮ ಮುಂದೆ ಇರುವ ಮೂಲಭೂತವಾದಂಥ ಮೂಲ ಪ್ರಶ್ನೆಗಳೇನು? ಸರಿ, ಇರಾನು ಮತ್ತು ಇಸ್ರೇಲ್ ಹೊಡೆದಾಡ್ತಾ ಇದೆ, ಅಮೇರಿಕ ಸಪೋರ್ಟ್ ಮಾಡ್ತಾ ಇದೆ, ಟ್ರಂಪ್ ಯುದ್ಧ ನಡೆಸ್ತಾ ಇದ್ದಾರೆ. ನಮ್ಮ ಪಾತ್ರ ಏನು ಇದರಲ್ಲಿ? ನಾವೇನು ಮಾಡಬೇಕು? ನಮಗಾಗುವ ಲಾಭಗಳೇನು, ನಷ್ಟಗಳೇನು? ಮೂಲತವಾಗಿ ಇದು ಮೊದಲನೇ ಪ್ರಶ್ನೆ. ಮತ್ತು ಈ ಯುದ್ಧಕ್ಕೆ ಇರತಕ್ಕಂಥ ಕಾರಣಗಳೇನು ಅನ್ನೋದು ಪ್ರಶ್ನೆ. ಮತ್ತು ಖಮೇನೇನಿಯ ಹತ್ಯೆ ಆದ ನಂತರ ಭಾರತ ದೇಶದಲ್ಲಿ ಒಂದು ದೊಡ್ಡ ಇದು ಶೋಕಾಚರಣೆ ನಡೆಯೋದಕ್ಕೆ ಶುರುವಾಯಿತು. ಕೆಲವರು ಟ್ರಂಪನ್ನು ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದ್ರೆ ಯುದ್ಧ ಮಾಡ್ತಾ ಇರೋದು ಸರಿ ಅಂತ ಹೇಳೋಕ್ಕೆ ಶುರುವಾದರೆ ಯುದ್ಧೋತ್ಸವದಿಂದ. ಇನ್ನು ಕೆಲವರು ಇಲ್ಲ, ಖಮೇನಿಯ ಹತ್ಯೆ ಆಗಬಾರ್ದಾಗಿತ್ತು, ಆತ ಅತಿ ದೊಡ್ಡ ಗುರು, ಆತ ಈ ಭಾರತ ದೇಶದ ಕನ್ಸರ್ನ್ ಇಟ್ಕೊಂಡಿದ್ದವನು, ಈ ದೇಶಕ್ಕೆ ಹಾಗೆ ಮಾಡಿದವನು, ಹೀಗೆ ಮಾಡಿದವನು ಅಂತೇಳಿ ದೊಡ್ಡ ಶೋಕಾಚರಣೆ ಮಾಡಿ ರಸ್ತೆಗಳಲ್ಲಿ ನಿಂತು ತುಂಬ ದೊಡ್ಡದಾಗಿ ಈ ದೇಶದಲ್ಲಿ 2 ವಿಭಿನ್ನ ಕೋನಗಳು ನಡೀತಾ ಇದೆ. ಅದೇನು ಮತ್ತು ಈ ಯುದ್ಧದಲ್ಲಿ ಯಾರು ಗೆಲ್ತಾರೆ? ಯಾರು ಗೆದ್ದರೆ ನಮಗೆ ಲಾಭ ಏನು, ನಮಗೆ ನಷ್ಟ ಏನು? ನಮ್ಮ ವಿಶ್ವಗುರು ಆಗೋದಕ್ಕೆ ಹೊರಟಿರುವ, ಅಥವಾ ವಿಶ್ವಗುರು ಅಂತಲೇ ಹೇಳ್ತಾರೆ ಅವ್ರನ್ನ, ಮೋದಿಜಿಯವರು ಏನು ಪಾತ್ರ ವಹಿಸ್ತಾ ಇದ್ದಾರೆ? ಮೋದಿಜಿಯವರು ಅಂದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು. ನಮ್ಮ ರಾಜತಾಂತ್ರಿಕ ನೀತಿಯನ್ನು ಅವರೇ ಮೂವ್ ಮಾಡಬೇಕು, ಕಾಯಿನ್ನ ಏನು ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಇರತಕ್ಕಂಥ ಸತ್ಯ ಮತ್ತು ಮಿಥ್ಯೆಗಳ ನಡುವಿನ ಸಂದೇಹಗಳು, ಅನುಮಾನಗಳು, ಒಂದು ಕುತೂಹಲಕಾರಿ ವಿಷಯಗಳು. ಯುದ್ಧ ಅದರ ಪಾಡಿಗೆ ಅದು ತುಂಬ ಭೀಕರತೆಯಿಂದ ನಡೀತಾ ಇದೆ. ಇದೆಲ್ಲದರ ಡೌಟ್ಗಳನ್ನು ಕ್ಲಿಯರ್ ಮಾಡ್ತಾ, ಇದೆಲ್ಲವನ್ನು ಸರಳವಾಗಿ ಕಥಾರೂಪದಲ್ಲಿ ನಿಮ್ಮ ಎದುರುಗಡೆ ಹೇಳ್ತಾ ಇರಾನ್ ದೇಶದ ಮತ್ತು ಆ ಭಾಗದ ಮಧ್ಯಪ್ರಾಚ್ಯ ದೇಶಗಳ ಕೆಲವು ಕುತೂಹಲಕಾರಿ ವಿಸ್ಮಯಗಳನ್ನು ಮತ್ತು ಆ ದೇಶದ ಮೂಲಭೂತವಾದವನ್ನು, ಅವರ ವಿಲಕ್ಷಣತೆಯನ್ನು ನಿಮ್ಮ ಎದುರುಗಡೆ ತರೋ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಈಗ ಅಮೇರಿಕಾ ಗೆದ್ದು ಬಿಡುತ್ತಾ, ಇರಾನ್ನ ಪರಿಸ್ಥಿತಿ ಏನು ಅಂತ ಚರ್ಚೆ ಮಾಡ್ತಾ ಹೋದರೆ ತುಂಬ ಸರಳವಾಗಿ ಹೇಳ್ಬಿಡ್ಬೋದು, ಇರಾನ್ ತಬ್ಬಲಿಯಾಗಿ ಹೋಗಿದೆ. ಇರಾನ್ಗೆ ಯಾರ ಸಪೋರ್ಟ್ ಕೂಡ ಇಲ್ಲ. ಇರಾನ್ ನಿರೀಕ್ಷೆ ಮಾಡಿತ್ತು ಚೀನಾದವರು ನನ್ನ ಬೆಂಬಲಕ್ಕೆ ನಿಲ್ತಾರೆ, ಭಾರತ ನಿಲ್ಲುತ್ತೆ, ನ್ಯಾಟೋ ನಿಲ್ಲುತ್ತೆ ಅಂತ. ಕೊನೆಗೆ ಇದು ಕೂಡ ಪ್ರಕಟ ಆಗಿದೆ. ಐರೋಪ್ಯ ರಾಷ್ಟ್ರಗಳ ಒಕ್ಕೂಟ ಏನಿದೆ ನ್ಯಾಟೋ, ಅವರು ಕೂಡ ಅಮೇರಿಕದ ಪರವಾಗಿ ನಿಂತಿದ್ದಾರೆ. ಯಾವುದೇ ಶಿಯಾ ಧರ್ಮವನ್ನು ಅನುಸರಿಸುವ ಕಂಟ್ರಿ ಇರಾನ್ ಪರವಾಗಿ ನಿಂತಿಲ್ಲ. ಖಮೇನೇನಿಯ ಹತ್ಯೆ ಆದ ನಂತರವೂ ಕೂಡ ಯಾವುದೇ ರಾಜಕಾರಣದ ವಿಚಾರದಲ್ಲಿ ಬದಲಾವಣೆಗಳು ರಾಜತಾಂತ್ರಿಕವಾಗಿ ಆಗಲಿಲ್ಲ. ಎಲ್ಲರೂ ಕೂಡ ಈಗ ಅಮೇರಿಕಾದ ಪರವಾಗಿ ಒಕ್ಕೂಲಿಂದ ನಿಂತುಬಿಟ್ಟಿದ್ದಾರೆ. ಭಾರತ ಮತ್ತು ಚೀನಾ ಥರದವರು ತಟಸ್ಥವಾಗಿದ್ದಾರೆ. ಯಾಕಂದರೆ ಅದಕ್ಕೆ ಇರಾನ್ ಜೊತೆ ಕಚ್ಚಾ ತೈಲದ ವಿಚಾರದಲ್ಲಿ ಒಂದು ಸಂಬಂಧ ಇದೆ, ಬಂಕರ್ಗಳ ವಿಚಾರದಲ್ಲಿ ಮತ್ತು ಎಂಬಸಿಗಳ ವಿಚಾರದಲ್ಲಿ ರಾಜತಾಂತ್ರಿಕವಾಗಿ ಒಂದು ಸಂಬಂಧ ಇದೆ ಅನ್ನೋ ಕಾರಣಕ್ಕೆ. ಹಾಗಾದರೆ ಇರಾನ್ ತಬ್ಬಲಿಯಾಗಿದೆ. ಸರಳವಾಗಿ ಹೇಳೋದಾದರೆ ಅಮೇರಿಕಾ ಗೆದ್ದು ಬಿಡುತ್ತೆ. ಅಮೇರಿಕಾ ಗೆದ್ದರೆ ನಮಗಾಗುವ ಲಾಭ ನಷ್ಟ ಏನು? ಅಥವಾ ಇರಾನ್ ಗೆದ್ದರೆ ನಮಗಾಗುವ ಲಾಭ ನಷ್ಟಗಳೇನು? ತುಂಬ ಸರಳವಾಗಿ ಹೇಳೋದಾದರೆ, ಒಂದು, ಅಮೇರಿಕಾ ಗೆದ್ದರೆ ಅದಕ್ಕೆ ಇರುವ ಆಧಿಪತ್ಯದ ಹುಚ್ಚಿತ್ತಲ್ಲ,
ಅಲ್ಲಿ ಇನ್ನು ಬರೋರೆಲ್ಲ ಟ್ರಂಪ್ ಥರದವರೇ, ಪ್ರಜಾಪ್ರಭುತ್ವವಾದಿಗಳು ಆ, ಬರೋದು ಕಷ್ಟ ಅಲ್ಲಿ. ಅಲ್ಲಿ ಬರೋರೆಲ್ಲ ಸ್ವಲ್ಪ ಬೇರೆ ಥರದ್ದು ಮೈಂಡ್ಸೆಟ್ ಇರೋರೆ ಮತ್ತು ಸ್ವಲ್ಪ ಈ ಮಾನಸಿಕವಾಗಿ ಒಂದು ಕ್ರೂರತ್ವ ಇಟ್ಕೊಂಡಿರೋರೇ ಬರೋದು ಆ ರಾಷ್ಟ್ರಕ್ಕೆ. ಆ ಆಧಿಪತ್ಯದ ಅಹಂಕಾರ ಇದೆಯಲ್ಲ, ಅದು ಭಾರತಂಥ ದೇಶಕ್ಕೆ ತುಂಬ ಹೊಡೆತ ಕೊಟ್ಟಿದೆ ಅಮೇರಿಕ. ಅದನ್ನು ನಾವು ಹೇಳಿಕೊಳ್ಳಲಾಗದಂಥ ಪರಿಸ್ಥಿತಿಯಲ್ಲಿದ್ದೀವಿ. ಅದನ್ನು ತಪ್ಪಿಕೊಂಡೇ ಇರಬೇಕು. ಅದು ನಮಗೆ ಚಾಕು ಹಾಕ್ತಾನೆ ಇರುತ್ತೆ. ಬಿಕಾಸ್ ನಾವು ವಿಶ್ವಗುರುವಿನ ಆಡಳಿತದಲ್ಲಿ ಇರುವವರು ಸಾರಾಸಟ್ಟಾಗಿ ಹೋಗಿ ತಪ್ಕೋಬೇಕು. ಎರಡನೇದು, ಇರಾನ್ ಮತ್ತು ಅಮೇರಿಕಾದ ನಡುವೆ ಇರುವ ಒಪ್ಪಂದಗಳೇನು, ಯಾಕಾಗಿ ಯುದ್ಧ ನಡೀತಾ ಇದೆ ಅಂದರೆ ತುಂಬ ಸರಳವಾಗಿದೆ. ಒಂದು, ಅಣುಬಾಂಬ್ ತಯಾರಿಸೋದನ್ನು ಇರಾನ್ ನಿಲ್ಲಿಸಿಬಿಡಬೇಕು. ನ್ಯೂಕ್ಲಿಯರ್ ಬಾಂಬನ್ನು ನಾನು ಇಟ್ಕೊಳ್ಳೋದಿಲ್ಲ, ಅದನ್ನು ತಯಾರಿಸೋಕ್ಕೆ ಹೋಗಲ್ಲ, ಅದರ ಏನು ಪ್ರೋಸೆಸ್ ಇತ್ತೋ ಸೈಂಟಿಫಿಕ್ ಪ್ರೋಸೆಸ್ ಅದನ್ನು ನಿಲ್ಲಿಸ್ತೀನಿ ಅಂತ ಹೇಳಬೇಕು. ಇದು ಮೇಲ್ನೋಟಕ್ಕೆ ಒಂದು ಕಾಣ್ತಾ ಇರ್ತಕ್ಕಂಥದ್ದು. ಎರಡನೇದು, ಎಲ್ಲರೂ ಹೇಳ್ತಿರೋ ಥರ, ಇದರ ತಜ್ಞರು ಹೇಳ್ತಿರೋ ಥರ ಅಣುಬಾಂಬನ್ನ ನಾವು ನಿಲ್ಲಿಸ್ಬಿಡ್ತೀವಿ ಅಂದ್ಬಿಟ್ರೆ ಸಾಕು, ಅದೇ ದೊಡ್ಡ ಯುದ್ಧ, ಅಮೇರಿಕ ಸುಮ್ಮನಾಗ್ಬಿಡುತ್ತೆ, ಇಸ್ರೇಲ್ ಸುಮ್ಮನಾಗ್ಬಿಡುತ್ತೆ, ಅದೇ ದೊಡ್ಡ ಭಯ ಅಂತ. ಆದರೆ ಅದು ಅಷ್ಟು ಸರಳವಾಗಿ ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ. ಅಣುಬಾಂಬ್ನ ಹೆಸರಲ್ಲಿ, ನ್ಯೂಕ್ಲಿಯರ್ ಬಾಂಬ್ನ ಹೆಸರಲ್ಲಿ ಕಚ್ಚಾ ತೈಲ ಏನಿದೆ ಅದು ಅತಿ ದೊಡ್ಡ ವ್ಯಾವಹಾರಿಕ ಕ್ರಮ. ಅದನ್ನು ಕಂಟ್ರೋಲಿಗೆ ತಗೊಳ್ತಾರೆ. ಅದನ್ನು ಅಷ್ಟು ಸುಲಭವಾಗಿ ನಿಮ್ಮ ಆರ್ಥಿಕ ವ್ಯವಹಾರಗಳನ್ನು ನೀವು ಮಾಡಿ ನಿಮ್ಮ ಸಂಪನ್ಮೂಲಗಳ ಜೊತೆ ಅಂತೇಳಿ ಆ ದೇಶವನ್ನು ಬಿಟ್ಟು ಬಿಡಲ್ಲ. ಎಲ್ಲರಿಗೂ ಆ ದೇಶದ ಮೇಲೆ ಒಂದು ನಾನಾ ಕಾರಣಗಳಿಗೆ ಕಣ್ಣಿದೆ, ಅದನ್ನು ಹೇಳ್ತೀನಿ. ಮತ್ತು ಇದು ಮೂರನೇದು, ಒಂದು ಧರ್ಮಾಡಳಿತ ಬರುತ್ತೆ. ಮತ್ತು ಶಿಯಾ ಮತ್ತು ಸುನ್ನಿ ಅಂತ ಬಂದರೆ ಸುನ್ನಿಗಳೇ ಮೇಲುಗೈ ಆಗಬೇಕು. ಅದು ಯಾರದೇ ಸಪೋರ್ಟ್ ತೊಗೊಂಡ್ರೂ ಕೂಡ ನಾವು ಅವರ ಬೆಂಬಲಕ್ಕೆ ನಿಂತ್ಕೊಳ್ಬೇಕು, ನಾವು ಶಿಯಾಗಳ ವಿರುದ್ಧ ಇರಬೇಕು ಅನ್ನೋದು ಕಾಣ್ತಾ ಇದೆ. ನಾವು ಮೂಲಕ್ಕೆ ಎಲ್ಲಿಗೆ ಹೋದ್ರೂ ಕೊನೆಗೆ ಗಾಳಿ ಬೆಳಕು ನೀರುಗಳನ್ನು ದಾಟಿ ಧರ್ಮದ ಕಡೆ ಹೊರಟೋಗ್ಬಿಡ್ತೀವಿ. ಮತ್ತು ಶಿಯಾ ವರ್ಸಸ್ ಸುನ್ನಿಗಳಿಗೆ ಬಂದು ನಿಲ್ಲುತ್ತೆ. ಇದು ಮೂರು ಕಾರಣಗಳು ಸ್ಪಷ್ಟವಾಗಿ ಇಲ್ಲಿ ನಮಗೆ ಗೋಚರವಾಗಿ ಕಾಣ್ತಾ ಇದೆ. ನಿಮಗೆ ಹರ್ಮಾಜ್ ಅಂತ ಒಂದು ಏರಿಯಾ ಹೆಸರನ್ನು ನೀವು ಇದುವರೆಗೂ ಪ್ರದೇಶದಲ್ಲಿ ಕೇಳಿರ್ತೀರ. ಅದು ಇರಾನಲ್ಲಿದೆ. ಅದು 27 ಕಿಲೋಮೀಟ್ರ್ ಉದ್ದ ಇದೆ, 3 ಕಿಲೋಮೀಟ್ರ್ ಅಗಲ ಇದೆ. ಇಲ್ಲಿಂದನೇ ಮತ್ತು ಭಾರತ ಮತ್ತು ಚೀನಾಗೆ ಕಚ್ಚಾ ತೈಲಗಳ ಏನು ಬಂಕರ್ಗಳು ಬರಬೇಕು, ಹಡಗುಗಳು ಓಡಾಡಬೇಕು, ಆ ಜಾಗ ಈಗ ಆಲ್ರೆಡಿ ಅದನ್ನು ಬಂದ್ ಮಾಡಲಾಗಿದೆ. ಅದರಿಂದ ನಮಗೆ ಕಚ್ಚಾ ತೈಲ ಬರ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇರಾನ್ ಉಳಿದರೂ ಅಳಿದರೂ ಏನಾದರೂ ತಬ್ಬಲಿಯಾದರೂ ಅಥವಾ ಬಲಿಷ್ಠವಾಗಿದ್ದರೂ, ಅದಿರೋದಕ್ಕೆ ಸಾಧ್ಯ ಇಲ್ಲ ಬಿಡಿ, ಇದ್ದರೂ ಕೂಡ ನಮ್ಮ ಏನು LPG ರೇಟ್ಸ್, ಗ್ಯಾಸ್ ರೇಟ್ ಇರ್ಬೋದು, ಪೆಟ್ರೋಲಿಯಂ ಉತ್ಪನ್ನಗಳ ರೇಟ್ ಇರ್ಬೋದು, ಎಲ್ಲವೂ ಕೂಡ ಗಗನಕ್ಕೆ ಹೋಗುತ್ತೆ. ನಮ್ಮ ಎದೆ ಮೇಲೆ ನಾವೇ ಕಲ್ಲು ಹಾಕೋತಾ ಇದ್ದೀವಿ ಅಮೇರಿಕಾಗೆ ಸಪೋರ್ಟ್ ಮಾಡೋ ಮುಖಾಂತರ. ಇಲ್ಲಿ ತಟಸ್ಥವಾಗಿರೋದು ಅಂದರೆ ಅಲ್ಲಿ ಸಪೋರ್ಟ್ ಮಾಡೋದು, ಅಥವಾ ಅಮೇರಿಕಾನ ಎದುರಾಕೊಂಡು ನಾವು ರಾಜತಾಂತ್ರಿಕವಾಗಿ ಇರಾನ್ಗೆ ನೇರವಾಗಿ ಸಪೋರ್ಟ್ ಮಾಡೋಕ್ಕಾಗುತ್ತಾ? ಇಲ್ಲ, ನಾವು ಆ ಪರಿಸ್ಥಿತಿಯಲ್ಲೂ ಇಲ್ಲ. ನಾವೀಗ ಮೋದಿಜಿಯವರು ಏನು ಮಾಡ್ತಾ ಇದ್ದಾರೆ ಅದು ಒಂದು ಮಟ್ಟಕ್ಕೆ ತುಂಬ ಸರಿಯಾಗಿದೆ. ಅದು ಅಷ್ಟನ್ನೇ ಮಾಡಬೇಕು. ಇವಾಗ ಬೇರೆ ಏನೂ ನಾವು ದುಡುಕಿನ ನಿರ್ಧಾರ ತಗೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲದೇ ಇರುವಾಗ ನಾವು ಈ ಬೆಲೆ ಏರಿಕೆ, ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆ ಅಂದರೆ ಅದು ಸುಮ್ಮನೆ ವಿಷಯ ಅಲ್ಲ, ಗಗನಕ್ಕೆ ಏರುತ್ತೆ. ಕಚ್ಚಾ ತೈಲಗಳಿಂದನೇ ಏರುತ್ತೆ, ಗ್ಯಾಸ್ ಏರುತ್ತೆ, ಬೇರೆ ಬೇರೆ ತರಕಾರಿ ಏನಿದೆ ಎಲ್ಲವೂ ಗಗನಕ್ಕೆ ಏರುತ್ತೆ. ಭಾರತ ದೇಶದಲ್ಲಿ ಸಿಗ್ತಕ್ಕಂಥ ಎಲ್ಲ ಟ್ರಾನ್ಸ್ಪೋರ್ಟ್ನ ಆಧಾರಿತ ಇರುತ್ತೆ, ಅದೆಲ್ಲ ಗಗನಕ್ಕೆ ಏರುತ್ತೆ ಮತ್ತು ರಾಜತಾಂತ್ರಿಕವಾಗಿ ತುಂಬ ತೊಂದರೆಗಳಾಗುತ್ತೆ. ಇದೆಲ್ಲದನ್ನು ನಾವು ಸಹಿಸಿಕೊಳ್ಳೋದಕ್ಕೆ ಈಗ ರೆಡಿ ಆಗಬೇಕು. ಅಮೇರಿಕ ಗೆದ್ದರೂ ಸಂತೋಷಕ್ಕೆ ಪಟಾಕಿ ಹಚ್ಚಬೇಕು ಒಂದು ಕಡೆ, ನಾವು ದೊಡ್ಡಣ್ಣನ ಜೊತೆ ಇದ್ದೀವಿ, ನಿನ್ನ ತಬ್ಬುಗೆಯಲ್ಲಿದ್ದೀವಿ ಅಂತ. ಆದರೆ ಈ ಕಡೆ ನಮ್ಮ ಮೇಲೆ ಬೀಳುವ ಎಲ್ಲ ಥರದ ಬರೆಗಳಿಗೆ ನಾವು ಒಳಗಾಗಬೇಕು. ಅತ್ತ ಇರಾನ್ ನ್ಯೂಟ್ರಲೈಸ್ ಆಗಿ ಯುದ್ಧ ನಿಲ್ಲಿಸ್ಕೊಂಡ್ಬಿಟ್ಟು ನ್ಯೂಕ್ಲಿಯರ್ ಬಾಂಬನ್ನು ನಾನು ತಯಾರಿಸುವ ಕ್ರಮವನ್ನು ನಿಲ್ಲಿಸ್ಬಿಡ್ತೀನಿ, ನನಗೆ ನ್ಯೂಕ್ಲಿಯರ್ ಬಾಂಬನ್ನು ನಾನು ಹೊಂದೋದಿಲ್ಲ ಅಂತ ಹೇಳೋ ಮುಖಾಂತರ, ಅಥವಾ ಕಚ್ಚಾ ತೈಲ ಷೇರುಗಳಲ್ಲಿ ತಾನು ಒಳಗಾಗಿ ಇವೆಲ್ಲ ರೀತಿ ನೀತಿಗಳನ್ನು ಮಾಡಬೇಕು. ಇನ್ನೊಂದು ಬಹುಮುಖ್ಯವಾದ ಬೇಡಿಕೆ ಇದೆ. ಟ್ರಂಪು ತುಂಬ ಅನಾಹುತಕಾರಿಯಾದ ಮನುಷ್ಯ ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ತನ್ನ ಮಿಲಿಟ್ರಿ ಬೇಸ್ ಏನಿದೆ, ಮಿಲಿಟ್ರಿ ಪಡೆ ಏನಿದೆ, ಅದನ್ನು ಹಲವಾರು ದೇಶಗಳಲ್ಲಿ ವಿಸ್ತರಿಸಿರುವ ಟ್ರಂಪ್ ಇಲ್ಲೂ ಬಿಡಲ್ಲ. ಈಗ ಒಂದು ವರದಿ ನೋಡ್ಕೊಂಡು ಬಂದೆ, ನಾನು ವಿಶ್ಲೇಷಣೆ ಮಾಡ್ಕೊಂಡು ಬಂದೆ. ಖಮೇನೇನಿಯ ಕೈಲಿ ಧರಿಸಿರ್ತಕ್ಕಂಥ ಒಂದು ಉಂಗುರ ಇತ್ತಲ್ಲ, ಆ ಉಂಗುರದಲ್ಲೇ ಒಂದು ನೆಟ್ವರ್ಕ್ನ GPS ಟ್ರ್ಯಾಕ್ ಮಾಡುವಂಥ ಒಂದು ಡಿಜಿಟಲ್ ಸ್ಪೈನ ಇಟ್ಟು ಅದ್ರ ಮುಖಾಂತರ ಅಟ್ಯಾಕ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಇದು ಕಳೆದ 12 ವರ್ಷಗಳಿಂದನೂ ಕೂಡ ಈ ದಾಳಿಯನ್ನು ಮಾಡೋದಕ್ಕೆ, ಈ ಖಮೇನಿ ಅಯೋತುಲ್ಲಾ ವಂಶನೇ ಸರ್ವನಾಶ ಮಾಡಿಬಿಡೋದಕ್ಕೆ, ಕೊಂದು ಹಾಕ್ಬಿಡೋದಕ್ಕೆ ತುಂಬ ದೊಡ್ಡ ಮಟ್ಟದ ಸೈಬರ್ ಸ್ಕೆಚ್ಗಳು ಮತ್ತು ಮಿಲಿಟರಿ ಬೇಸ್ ಸ್ಕೆಚ್ಗಳು, ತುಂಬ ದೊಡ್ಡ ಮಟ್ಟದ ತಂತ್ರಗಳನ್ನು
ಹೆಣೆಯಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ತುಂಬ ವ್ಯವಸ್ಥಿತವಾದಂಥ ಜಾಲ ಆದ್ದರಿಂದ ಮಿಲಿಟರಿ ಬೇಸ್ ಅಲ್ಲಿಗೂ ಕೂಡ ಇಸ್ರೇಲನ್ನು ದಾಟಿ ಇರಾನ್ಗೆ ವಿಸ್ತಾರಗೊಳ್ಳುತ್ತೆ. ಸೊ ಇವೆಲ್ಲವೂ ನಡುವೆ ಹರ್ಮಾಸ್ ಬಂದರು ಏನಿದೆ ಅದು ಬಂದಾಗುತ್ತೆ. ಅದಾದ ನಂತರ ನಾವು ಮತ್ತೆ ಡಾಲರ್ಗಳಿಗೆ ಭಿಕ್ಷೆ ಬೇಡಬೇಕು. ನಾವು ರುಪೀಸಲ್ಲಿ ಏನು ನಡೆಸ್ತಾ ಇದ್ದದ್ದು ನಿಂತೋಗುತ್ತೆ. ನಮ್ಮ ಅಕ್ಕಿ ಸಕ್ಕರೆ ವಸ್ತು ವಿನಿಮಯ ಪದ್ಧತಿ ನಿಂತೋಗುತ್ತೆ. ನಾವು ಅಮೇರಿಕಾದ ಎದುರುಗಡೆ ಮತ್ತೆ ಮಂಡಿ ಊರಿ ಕುಳಿತುಕೊಂಡು ಏನಿಲ್ಲ, ನಮ್ಮ ದೇಶಕ್ಕಿಂತ ಈ 28ರಿಂದ 29 ದಿನಕ್ಕಾಗುವಷ್ಟು ನಮ್ಮ ಹತ್ರ ಕಚ್ಚಾ ತೈಲ ಇರುತ್ತೆ. ಒಂದು 30 ಡೇಸ್ಗಾಗುವಷ್ಟು ಇಟ್ಟಿರ್ತಾರೆ, ಅದ್ರ ಮೇಲೆ ಇಡೋದಕ್ಕೆ ಬಿಡಲ್ಲ. ಅದು ಇಂಟರ್ನ್ಯಾಷನಲ್ ಅಫೇರ್ಸ್ ಗೊತ್ತಿದ್ದವ್ರಿಗೆ ಗೊತ್ತಿರುತ್ತೆ. ತುಂಬ ಸ್ಟಾಕ್ ಮಾಡಿ ವರ್ಷಗಟ್ಟಲೆ ಇಟ್ಕೋಬೋದಲ್ಲ, ಆ ಥರ ಮಾಡೋಕ್ಕಾಗಲ್ಲ. ಅಕ್ಕಿ ಬೇಳೆ ಥರ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ತುಂಬ ಆದಂಥ ಎಕ್ಸ್ಪರ್ಟ್ಗಳು ಹೇಳೋ ಥರ ತುಂಬ ನೀತಿಗಳಿದ್ದಾವೆ. ನಾವು ಮತ್ತೆ ಯಾವುದೇ ರೂಪದಲ್ಲಿ ಹೋದರೂ ಅಮೇರಿಕಾಗೆ ಮಂಡಿ ಊರಿ ಕುಳಿತುಕೊಳ್ಬೇಕಾದಂಥ ಪರಿಸ್ಥಿತಿ ನಮಗೆ ಬರುತ್ತೆ. ಸಾಮಾನ್ಯ ಜನರ ಬದುಕು ಇನ್ನೂ ದುರ್ಬರ ಆಗುತ್ತೆ. ನೋಡಿ, ಇದನ್ನು ಬಟರ್ಫ್ಲೈ ಎಫೆಕ್ಟ್ ಅನ್ಬೇಕಾ, ವಾಟರ್ಲೂ ವಾರ್ ಅನ್ಬೇಕಾ, ಅಥವಾ ಏನಂತ ವಿಶ್ಲೇಷಣೆ ಮಾಡಬೇಕು ಅನ್ನೋ ಸದ್ಯಕ್ಕೆ ಗೊತ್ತಾಗದೇ ಹೋದರೂ ಕೂಡ ಈ ಧರ್ಮಾಧಾರಿತ ಇರ್ಬೋದು, ಆಧಿಪತ್ಯದ ಆಧಾರಿತ ಇರ್ಬೋದು, ಈಗೋ ವಾರ್ ಇರ್ಬೋದು, ಒಂದು ಸಾಮ್ಯತೆಯನ್ನು ಸ್ಥಾಪಿಸ್ಕೊಳ್ಳೋಕೆ ಹೋಗೋದಿರ್ಬೋದು, ಅಥವಾ ಯಾವುದೋ ಶಿಯಾ ಅಂತ ಒಂದು ಧರ್ಮಪಂಥದ ರಾಜ್ಯಗಳೇ ಇಲ್ದಂಗೆ ಮಾಡ್ತೀನಿ ಅಂತ ಹೇಳೋದಕ್ಕೆ ಹೊರಡೋದಿರ್ಬೋದು, ಇದೆಲ್ಲದರ ಪರಿಣಾಮ ಭಾರತ, ಚೈನಾ ಅಥವಾ ಬೇರೆ ಬೇರೆ ದೇಶಗಳ ಮೇಲೆ ಆಗೇ ಆಗುತ್ತೆ. ಅದನ್ನು ನಾವು ತಡ್ಕೊಳ್ಳೇಬೇಕು. ಅದಕ್ಕೆ ನಾವು ರೆಡಿ ಆಗಬೇಕು. ಇದರಲ್ಲಿ ನನಗೆ ಈ ಕ್ಷಣಕ್ಕೆ ಹೊಳಿತಾರೆ ಕುಚೋದ್ಯ ಏನು ಅಂದರೆ, ಯಾರ ವ್ಯಸನದಿಂದ ಈ ಯುದ್ಧ ಆರಂಭ ಆಯಿತೋ, ಯಾರು ಗೆಲುವಿಗೆ ನಾವು ಸಂಭ್ರಮ ಪಡುವಂಥ ಒಂದು ತಾಲೀಮು ನಡೆಸಬೇಕೋ, ಆದರೆ ಅವರನ್ನು ತಬ್ಕೊಳ್ತಲೇ ಹಬ್ಬಿಕೊಳ್ತಲೇ ನಾವು ನಮ್ಮ ಕಷ್ಟಗಳಿಗೆ ಈಡಾಗಬೇಕು. ಈ ದೇಶ ಕಷ್ಟಕ್ಕೆ ಈಡಾಗುತ್ತೆ. ಯಾಕೆಂದರೆ ಅಲ್ಲಿ ಇರಾನ್ ತಬ್ಬಲಿಯಾಗೋಗಿದೆ. ಭಾರತದ ಎದೆ ಮೇಲೆ ಬರೆ ಬೀಳುತ್ತೆ. ತಯಾರಾಗಬೇಕು ಭಾರತೀಯರು, ನಾನು ಮತ್ತು ನೀವು. ಸ್ನೇಹಿತರೆ, ಇನ್ನು ಈ ದೇಶದಲ್ಲಿ ನಡೀತಾ ಇರೋ ಅತಿ ದೊಡ್ಡ ಚರ್ಚೆ ಅದೆಲ್ಲೋ ಇರಾನಲ್ಲಿ ಆಯತುಲ್ಲಾ ಖಮೇನೇನಿ ಅನ್ನೋನೊಬ್ಬ ಧರ್ಮಗುರು ಮತ್ತು ಸರ್ವಾಧಿಕಾರಿಯ ಹತ್ಯೆ ಆದರೆ, ಅಮೇರಿಕ ಹತ್ಯೆ ಮಾಡಿದ್ರೆ, ಇದೇನು ರೀ ಭಾರತ ದೇಶದಲ್ಲಿ ಮುಸ್ಲಿಮರು, ಅದು ನಮ್ಮ ಕೋಲಾರ ಜಿಲ್ಲೆಯ ಅಲಿಪುರದಲ್ಲಿ 3 ದಿನ ಶೋಕಾಚರಣೆ ನಡೀತಾ ಇದೆ. ದಿಲ್ಲಿಯಲ್ಲಿ ಶೋಕಾಚರಣೆ ನಡೀತಾ ಇದೆ. ಒಂದು ಬುರ್ಕಾ ತೊಟ್ಟ ಹೆಣ್ಣು ಮಗಳು ಭಾವೋದ್ವೇಷಕ್ಕೆ ಒಳಗಾಗಿ ಗದ್ಗತಿಳಾಗಿ ನನ್ನನ್ನು ಇರಾನಿಗೆ ಕಳಿಸಿ ನಾನು ಯುದ್ಧ ಮಾಡ್ತೀನಿ ಖಮೇನಿಯನ್ನು ಹೊಡೆದವ್ರ ವಿರುದ್ಧ ಅಂತೆಲ್ಲ ಮಾತಾಡ್ತಾರೆ. ಏನಿದು ವಿಚಿತ್ರ, ವಿಲಕ್ಷಣವಾಗಿದೆಯಲ್ಲ. ಭಾರತದ ಮುಸ್ಲಿಮ್ರು ಯಾಕಿಷ್ಟು ಶೋಕ ವ್ಯಕ್ತಪಡಿಸ್ಬೇಕು, ಅವ್ರಿಗೆ ಯಾಕಿಷ್ಟು ಸಂಕಟ ಆಗುತ್ತೆ ಅನ್ನೋದು ಅತಿ ದೊಡ್ಡ ಚರ್ಚೆ ನಾನು ಕಳೆದ ವಾರದಲ್ಲಿ ನೋಡಿದ್ದು. ಇನ್ನೊಂದು ಕಡೆ ಟ್ರಂಪ್ ಮಾಡಿದ್ದು ಸರಿ, ಹೊಡೆದಾಕ್ಬಿಡ್ಬೇಕು ಖಮೇನಿಯನ್ನು, ಸರಿಯಾದ ಕ್ರಮ ನಡೀತಾ ಇದೆ ಅಮೇರಿಕಾದಿಂದ, ಸಂತೋಷಪಟ್ಟವರು ಇದ್ದಾರೆ. ಎಗೇನ್ ಇಲ್ಲಿ ಬೇರೆ ಬೇರೆ ಇಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳನ್ನು ಅನುಸರಿಸೋರು ಖಮೇನಿಯ ಒಂದು ಸಾವನ್ನು ಇಟ್ಕೊಂಡು ಶೋಕಾಚರಣೆ ಮಾಡ್ತಿರೋರು ಇದ್ದಾರೆ, ಮತ್ತು ಆ ಕಡೆ ಸಂಭ್ರಮಾಚರಣೆಯನ್ನು ಮಾಡ್ತಾ ಇರೋರು ಇದ್ದಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಇಲ್ಲರಿ ಸಂಭ್ರಮಾಚರಣೆ ಇರಾನಲ್ಲೇ ನಡೀತಾ ಇದೆ, ಇವ್ರು ಯಾಕೆ ಹೇಳ್ತಾ ಇದ್ದಾರೆ ಇಲ್ಲಿ. ಎಲ್ಲ ದೇಶಗಳು, ಸುನ್ನಿ ಕಂಟ್ರಿಗಳು ಮತ್ತು ಬೇರೆ ಬೇರೆ ದೇಶಗಳೆಲ್ಲ ಖಮೇನಿಯನ್ನು ಮತ್ತು ಇರಾನನ್ನೇ ಮುಕ್ತಗೊಳಿಸ್ತೀವಿ ಅಂತ ಹೇಳಿದ್ರೆ ಒಂದು ಟ್ರೋಲ್ ನೋಡಿದೆ. ಇಲ್ಲಿ ಯಾರೋ ನಮ್ಮ ಪಂಚರ್ ಹಾಕೋ ಸಾಬಣ್ಣ ಕೂತ್ಕೊಂಡ್ಬಿಟ್ಟು ನಾನು ಇರಾನ್ ಪರವಾಗಿದ್ದೀನಿ ಅಂತ ಹೇಳಿಬಿಟ್ರೆ ಆಗಿಬಿಡುತ್ತಾ ಅಂತೇಳಿ. ಇದು ನಾವು ಮೇಲ್ನೋಟಕ್ಕೆ ಅಂದುಕೊಂಡಷ್ಟು ಈಸಿ ಇಲ್ಲ. 2 ಕಾರಣ ಇರ್ಬೋದು. ಮೊದಲನೇದು, ಖಮೇನಿ ಒಬ್ಬ ಪ್ರಪಂಚದಲ್ಲಿ ಇರತಕ್ಕಂಥ ಒಬ್ಬ ಆಡಳಿತದ ಮನುಷ್ಯನ ವಿಚಾರದಲ್ಲಿ, ಆತನ ವ್ಯಕ್ತಿತ್ವದ ವಿಚಾರದಲ್ಲಿ ಆತನಿಗೆ ಫ್ಯಾನ್ ಫಾಲೋವಿಂಗ್ಸ್ ಇರ್ಬೋದು. ಅದನ್ನು ಒಂದು ರೀತಿಯಲ್ಲಿ ಒಪ್ಕೊಂಬಿಡೋಣ. ಯಾರೋ ಚಾರ್ಲಿ ಚಾಪ್ಲಿನ್ ಇರ್ಬೋದು, ಕಲಾ ಪ್ರಕಾರದವ್ರು ಇರ್ಬೋದು, ಇನ್ಯಾರೋ ಇರ್ಬೋದು. ನನಗೆ ನೆನಪು ಸದ್ದಾಮ್ ಹುಸೇನ್ ವಿಚಾರದಲ್ಲೂ ಕೂಡ ಕೇರಳ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಕೆಲವರು ತುಂಬ ಶೋಕಾಚರಣೆ ವ್ಯಕ್ತಪಡಿಸಿದರು. ಯಾಕಂದರೆ ಆತ ಜಾಬ್ ಪ್ರೊವೈಡರ್, ನಮಗೆ ಕೆಲಸಗಳನ್ನು ಕೊಟ್ಟಿದ್ದ, ನಮ್ಮ ದೇಶದಲ್ಲಿರೋರು ವಲಸೆ ಹೋದಾಗ ಅಲ್ಲಿ ಅವರಿಗೆ ಜಾಗಗಳನ್ನು ಕೊಟ್ಟಿದ್ದ, ನಮಗೆ ಬದುಕನ್ನು ಕೊಟ್ಟಿದ್ದ ಅಂತ ಹೇಳ್ಕೊಂಡವರು ಇದ್ದಾರೆ. ಇನ್ನೊಂದು ಕಡೆ ಅಫ್ಜಲ್ ಗುರು ಪರವಾಗಿ ನಿಂತವರು ಇದ್ದಾರೆ, ಅವರ ವಿರೋಧಿಗಳು ಇದ್ದಾರೆ. ಇವರೆಲ್ಲರಿಗೂ ತಟಸ್ಥವಾಗಿ ನಾನು ಮಾತನಾಡೋದಾದರೆ, ಮೂಲ ಹುಡುಕ್ತಾ ಹೋದರೆ ಯಾಕೆ ಅಲಿಪುರದಲ್ಲಿ ಶೋಕಾಚರಣೆ ನಡೀತಾ ಇದೆ, ಯಾಕೆ ಜನ ಹೇಳ್ತಾ ಇದ್ದಾರೆ ಅಂದರೆ, ಅವರು ಶಿಯಾಗಳು. ಅವರು ಶಿಯಾದವರಿಗೆ, ಶಿಯಾದ ಒಬ್ಬ ಧರ್ಮಗುರು, ಶಿಯಾ ಇಸ್ಲಾಮಿನ ಒಬ್ಬ ರಾಜ ಒಬ್ಬನನ್ನು ನಿರ್ದಾಕ್ಷಿಣ್ಯವಾಗಿ ಹತ್ಯೆ ಮಾಡಲಾಯಿತು, ಮನೆಗೆ ನುಗ್ಗಿ ಬಾಂಬ್ಗಳೆಸ್ತು ಕೊಲ್ಲಲಾಯಿತು ಅಂದ ತಕ್ಷಣ ಅವರಿಗೆ
ಸಂಕಟ ಆಗ್ತಾಯಿದೆ. ಮನುಷ್ಯನಿಗೆ ಯಾಕೆಲ್ಲ ಸಂಕಟ ಆಗಬೇಕು ಅನ್ನೋದು ಅವನಿಗೆ ಬಿಟ್ಟಿದ್ದು. ಎಷ್ಟು ಸಂಕಟ ವ್ಯಕ್ತಪಡಿಸ್ಬೇಕು, ಎಷ್ಟು ಸಂಭ್ರಮ ಪಡಬೇಕು ಅನ್ನೋದು ವಿಷಯದಲ್ಲಿ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಸುನ್ನಿ ಶಿಯಾಗಳದ್ದು ಹೇಗಿದೆ ಅಂತಂದರೆ, ಅವರು ಇಬ್ಬರೂ ಕೂಡ ಸಲ್ಲಲ್ಲಾಹಿ ಮೊಹಮ್ಮದ್ ಪೈಗಂಬರ್ ಅವರ ಪ್ರವಾದಿಗಳನ್ನು ಅನುಸರಿಸೋರಾದರೂ ಕೂಡ ಅವರಲ್ಲೇ ಒಂದು ದೊಡ್ಡ ದೊಡ್ಡ ಕೌಲುಗಳಿದೆ. ಅವರವರ ನಾಯಕರುಗಳು ಸತ್ತಾಗ ಇಲ್ಲಿ ಶೋಕಾಚರಣೆಯನ್ನು ಮಾಡೋದು, ಸಂಭ್ರಮಾಚರಣೆ ಮಾಡೋದು ಇದೆ. ಕೊನೆಗೆ ನಮಗೆ ಬರೋದೇನಂತಂದರೆ, ದೇಶ ಒಂದು ಕಡೆ, ರಾಜತಾಂತ್ರಿಕತೆ ಒಂದು ಕಡೆ, ನಮ್ಮ ಬದುಕು ಬವಣೆಗಳು ಒಂದು ಕಡೆ ಆದರೆ ನಮಗೆ ಧರ್ಮಾಧಾರಿತವಾದ ವಿಷಯಗಳು ಕೂಡ ತುಂಬ ಮುಖ್ಯ ಅನ್ನೋದಕ್ಕೆ ನಾವು ಆ ತುದಿಗೆ ಬಂದು ನಿಂತು ಬಿಡ್ತೀವಿ. ನಮ್ಮ ನಾಯಕ ನಮ್ಮವನು ಅಂತ ಅನ್ನಿಸ್ಕೋಬೇಕಾದ್ರೆ ಒಂದು ಕಡೆ ಆತನ ಗುಣಗಳಿರ್ಬೋದು, ಇನ್ನೊಂದು ಕಡೆ ಆತನ ಹುಟ್ಟು ಧರ್ಮ ಇರ್ಬೋದು, ಬದುಕಿದ್ದಂಥ ಧರ್ಮ ಕೂಡ ಇರ್ಬೋದು. ಇದು ಇಲ್ಲಿ ಭಾರತದಲ್ಲೇ ಇರತಕ್ಕಂಥ ಮುಸ್ಲಿಮರಲ್ಲಿರ್ತಕ್ಕಂಥ ಒಂದು ಭಿನ್ನ ಏನಿದೆ, ಒಬ್ಬರು ಶೋಕಾಚರಣೆ ಮತ್ತೊಬ್ಬರು ಸಂಭ್ರಮ, ಇನ್ನೊಬ್ಬರು ನ್ಯೂಟ್ರಲ್ ಆಗಿರೋದು, ಇದು ನಡೀತು. ಇದನ್ನು ಹುಡುಕ್ತಾ ಹೋದರೆ ಖಮೇನಿ ಅಂಥವನು ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಅವನು ಮೊದಲೇ ಧರ್ಮಗುರುವಿನ ವಂಶಸ್ಥ, ಆ ಧರ್ಮಗುರುವಿನ ಮೆದುಳು ಎಲ್ಲ ಇದ್ದವನು. ಆತ ಮೂಲಭೂತವಾದಿ ಅನ್ನೋದಕ್ಕೆ ಬೇರೆ ಇನ್ನೇನು ಬೇಕಾಗಿಲ್ಲ. ಆ ದೇಶನ ಅವನು ಹೆಂಗೆ ನೋಡ್ಕೊಂಡಿದ್ದ, ಹೆಂಗೆ ನಡೆಸ್ಕೊಂಡಿದ್ದ ಅನ್ನೋದಕ್ಕೆ ನೂರಾರು ಘಟನೆಗಳು ನಮ್ಮ ಮುಂದೆ ಸಿಗುತ್ತೆ. ಈಗ ಅಜರ್ಬೈಜಾನ್ಸ್ ಮತ್ತು ಕುರ್ದೇಶಿಗಳು ತುಂಬ ಸಂತೋಷಪಟ್ಟರು. ಯಾಕಂದರೆ ಅವರು ಸ್ವಲ್ಪ ಲಿಬರಲ್ ಇದ್ದರು, ಈತ ಮೂಲಭೂತವಾದ ಇದ್ದ. ಹಿಜಾಬ್ ವಿಚಾರದಲ್ಲಿ ತುಂಬ ದೊಡ್ಡದು ಇದು ನಡೀತು, ಮಾಸಾ ಅಮಿನಿ ಅನ್ನೋದೊಂದು ಘಟನೆ. ನಾನು ಇರಾನ್ ಬಗ್ಗೆ ಓದ್ತಾ ಇದ್ದಂಗೆ ಅವನು ಡ್ರೆಸ್ ಕೋಡ್ಗೆಲ್ಲ ಗೈಡೆನ್ಸ್ ಪ್ಯಾಟ್ರೋಲ್ ಮಾಡಿಟ್ಕೊಂಡ್ಬಿಟ್ಟಿದ್ದ. ಇದೇ ಥರದ ಬಟ್ಟೆ ಹಾಕಬೇಕು, ಇಷ್ಟೇ ನಮಾಜ್ ಮಾಡಬೇಕು, ಹೀಗೆ ವರ್ತಿಸ್ಬೇಕು, ಇಷ್ಟೇ ಶಾಲೆಗಳಿರಬೇಕು, ಈ ಥರದ್ದು ಎಲ್ಲದಕ್ಕೂ ಆತನದು ಏನಂದರೆ ಆಲ್ಮೋಸ್ಟ್ ಸ್ವಲ್ಪ ಉದಾರೀಕರಣದ ಬೇರೆ ಬೇರೆ ಟೆರರಿಸ್ಟ್ ಗ್ರೂಪ್ಗಳ ಥರನೇ, ಅದೊಂದು ಪಂಗಡದ ಥರನೇ ಇತ್ತು. ಅದಕ್ಕೆ ಈ ನೈತಿಕ ಪೊಲೀಸ್ಗಿರಿ ಅಂತ ನಾವು ಮಾತಾಡ್ತೀವಲ್ಲ ಭಾರತದಲ್ಲಿ ಮತ್ತು ದಕ್ಷಿಣ ಭಾಗದಲ್ಲೆಲ್ಲ ನಮಗಿದೆಯಲ್ಲ, ಅನೈತಿಕ ಪೊಲೀಸ್ಗಿರಿ ಮಾಡ್ತಾರೆ ಅದು ಇದು ಅಂತ. ಅದೇ ಥರದ್ದು ಅಲ್ಲೊಂದು ಪೊಲೀಸ್ ಸಿಸ್ಟಮ್ನ ಇಟ್ಬಿಟ್ಟಿದ್ದ. ಅಲ್ಲಿ ಒಂದಷ್ಟು ಹೆಣ್ಣುಮಕ್ಕಳು ಹಿಜಾಬ್ ಧರಿಸಲಿಲ್ಲ ಅನ್ನೋ ಕಾರಣಕ್ಕೆ ಹತ್ಯೆಗಳಾಯಿತು, ದೊಡ್ಡ ದೊಡ್ಡ ಚಳುವಳಿಗಳಾಯಿತು. ವಿದ್ಯಾರ್ಥಿ ಚಳುವಳಿಗಳು ತುಂಬ ನಡೆದಿದೆ ಇದರ ವಿರುದ್ಧ. ಎಷ್ಟೋ ಜನ ಬೆತ್ತಲೆ ಚಳುವಳಿ ಮಾಡಿದ್ದಾರೆ, ಅದು ಇರಾನಲ್ಲಿ. ಆತನೂ ದೊಡ್ಡ ಮೂಲಭೂತವಾದಿನೇ. ಯಾವ ಧರ್ಮದ್ದಾದ್ರೇನು, ಯಾವ ಸಸ್ಯದಾದ್ರೇನು, ಯಾವ ದೇಶದ್ದಾದ್ರೇನು ವಿಷನೇ ತಾನೇ. ಅದಕ್ಕೆ ಅಲ್ಲಿ ಜನ ಒಂದಷ್ಟು ಸಂಭ್ರಮ ಪಡ್ತಾರೆ ಅನ್ನೋದಕ್ಕೆ ಅಲ್ಲಿರ್ತಕ್ಕಂಥ ಉದಾರೀಕರಣದ ನೀತಿಗಳು ಮತ್ತು ಬಂಡುಕೋರರು, ಆ ಮೂಲಭೂತವಾದದ ವಿರುದ್ಧ ಇರತಕ್ಕಂಥ ಪ್ರಾದೇಶಿಕದಲ್ಲಿರೋರು ಅವರು ಖುಷಿಪಟ್ಟಿದ್ದಾರೆ. ಇಲ್ಲಿ ನಮ್ಮ ಶಿಯಾ ಕಲ್ಚರ್ನ ಫಾಲೋ ಮಾಡೋರಿಗೆ ನಮ್ಮ ಶಿಯಾ ಗುರು ಒಬ್ಬ ಹೋದ ಅಂಥೇಳಿ ಸಂಕಟ ವ್ಯಕ್ತಪಡಿಸಿದ್ದಾರೆ. ಇದು ಖಮೇನಿಯನ್ನು ಸೆಂಟ್ರಲೈಸ್ಡ್ ಆಗಿ ಇಟ್ಕೊಂಡು ನಡೆದಂಥ ಸಂಭ್ರಮಾಚರಣೆಗಳು ಮತ್ತು ಶೋಕಾಚರಣೆಗಳ ಬಗ್ಗೆ ಸಾಮಾನ್ಯ ಜನರಿಗೆ ಬೇಕಾದಂಥ ಒಂದು ತಿಳುವಳಿಕೆ. ಇದನ್ನು ದೊಡ್ಡ ರಾಜಕೀಕರಣಗೊಳಿಸೋದು ಬೇಡ ಅನ್ನೋದು, ನಮಗೆ ಧರ್ಮ ಅನ್ನೋದು ಎಷ್ಟು ಮುಖ್ಯ ಆಗಿಬಿಡುತ್ತೆ ಕೊನೆಗೆ ನಾವು ಎಲ್ಲದಕ್ಕಿಂತ ಅಲ್ಲಿ ಬಂದು ನಿಂತ್ಕೊಳ್ತೀವಿ ಅನ್ನೋದು ತುಂಬ ಇದನ್ನು ಅಂಡರ್ಲೈನ್ ಮಾಡಿ ನಾವು ತಿಳ್ಕೊಳ್ಬೇಕಾದಂಥ ವಿಷಯ ಸ್ನೇಹಿತರೆ. ಈಗ ಇರಾನ್ ನ್ಯೂಕ್ಲಿಯರ್ ಬಾಂಬನ್ನು ನಾನು ತಯಾರಿಸೋದನ್ನ ನಿಲ್ಲಿಸ್ತೀನಿ ಅಂತ ಒಪ್ಕೊಳ್ಳೇಬೇಕು. ಅಮೇರಿಕಾದ ಮಿಲಿಟರಿ ಬೇಸ್ಗೆ ಜಾಗ ಕೊಡಬೇಕು, ಅದರ ಮುಖಾಂತರ ಅದರ ಕಪಿಮುಷ್ಟಿಗೆ ಅದರೊಳಗಡೆ ಹೋಗಬೇಕು. ಇನ್ನು ಕ್ರೂಡ್ ಆಯಿಲ್ ಮತ್ತು ಎಕನಾಮಿಕಲ್ ಸ್ಟೇಟಸ್ಗಳಲ್ಲಿ ಸಿಕ್ಕಾಪಟ್ಟೆ ಬಾಗಲೇಬೇಕು. ಅದು ಇರಾನ್ ಮುಂದಿರುವ ಷರತ್ತುಗಳು, ಅದಕ್ಕಿರ್ತಕ್ಕಂಥ ಆಯ್ಕೆಗಳು. ಇನ್ನು ಈ ಅಮೇರಿಕಾ ಇರ್ಬೋದು, ಇಸ್ರೇಲ್ ಇರ್ಬೋದು, ಇನ್ನು ಬೇರೆ ಬೇರೆ ಸುನ್ನಿ ಕಂಟ್ರೀಸ್ಗಳು ಏನಿದೆ, ಮುಸ್ಲಿಂ ಕಂಟ್ರೀಸ್ಗಳು, ಅವು ತನ್ನ ಹತ್ರ ಇರುವ ಬಂಕರ್ಗಳನ್ನು, ಶಸ್ತ್ರಾಸ್ತ್ರಗಳನ್ನು, ಏರ್ ಸ್ಪೇಸನ್ನು ಇಷ್ಟು ಒಂದು ಇರಾನನ್ನು ಹೊಡೆದಾಕಕ್ಕೆ ಖರ್ಚು ಮಾಡಿಬಿಡ್ತಾರ. ಅಮೇರಿಕಾದ ನಿಜವಾದ ಶತ್ರುಗಳು ಇರೋದು ಬೇರೆ ಬೇರೆಯವರು ಇದ್ದಾರೆ. ಆ ಕಡೆ ಚೈನಾ ಇದೆ, ರಷ್ಯಾ ಇದೆ. ಆ ಥರದವ್ರನ್ನ ಎದುರಿಸೋದು ಬಿಟ್ಟು, ಅಥವಾ ಐರೋಪ್ಯ ರಾಷ್ಟ್ರಗಳ ಜೊತೆ ಇರ್ತಕ್ಕಂಥ ತನ್ನ ಅಂತರ್ಯುದ್ಧನ ಮಾಡೋದನ್ನು ಬಿಟ್ಬಿಟ್ಟು ಅವರು ಇಷ್ಟಕ್ಕೆ ಶಸ್ತ್ರಾಸ್ತ್ರಗಳನ್ನೆಲ್ಲ ಅಷ್ಟು ಬಳಸ್ಬಿಡ್ತಾರ ಇರಾನ್ ಮೇಲೆ ಅನ್ನೋದು ಮತ್ತೆ ಪ್ರಶ್ನೆ. ಯಾಕಂದರೆ ಅಮೇರಿಕಾಗೆ ಗೆಲ್ಲೋ ಥರ ಗೆಲ್ಲಬೇಕಾಗಿದೆ, ಇರಾನ್ಗೆ ಸೋತರೂ ಕೂಡ ಸೋಲ್ದಲ್ಲೇ ಇರೋ ಥರ ಸೋಲ್ಬೇಕಾಗಿದೆ. ಅದರಲ್ಲೇ ಅವರಿಬ್ಬರ ಅಸ್ತಿತ್ವ ಇದೆ ಅನ್ನೋದು ಮೇಲ್ನೋಟಕ್ಕೆ ರಾಜಕೀಯ ವಿಶ್ಲೇಷಣೆ ಮಾಡೋರಿಗೆ ಮತ್ತು ಅಂತಾರಾಷ್ಟ್ರೀಯ ಈ ಅಫೇರ್ಸ್ಗಳ ಬಗ್ಗೆ ಗೊತ್ತಿದ್ದವರಿಗೆಲ್ಲ ಸಾಮಾನ್ಯವಾಗಿ ತಿಳುವಳಿಕೆ ಇರುವಂಥ ವಿಷಯ. ಹಾಗಾಗಿ ನಾನು ತುಂಬ ಡಿಗಿನ್ ಮಾಡೋಕ್ಕೆ ಹೋಗಲ್ಲ. ಇದು ನಾನು ಮಾತಾಡೋಕೆ ಹೊರಟಿರೋದು ಸಾಮಾನ್ಯ ಜನರ ಜೊತೆ ಮಾತಾಡಬೇಕು, ಅವರಿಗೊಂದಷ್ಟು ವಿಷಯಗಳನ್ನು ಹೇಳಬೇಕು ಅಂತ. ಇನ್ನು ಈ ದೇಶಗಳದ್ದೊಂದು, ಈ ಇರಾನು, ಇರಾಕು, ಇಸ್ರೇಲು, ಈ ದೇಶಗಳಿದೆಯಲ್ಲ,
ಈ ದೇಶಗಳ ಸಂಪರ್ಕ ಮತ್ತು ಇವರ ವ್ಯಾವಹಾರಿಕ ಕ್ರಿಯೆಗಳೇ ಒಂಥರ ಮಜವಾಗಿದೆ. ಅದು ಒಂದಷ್ಟು ವಿಷಯಗಳನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ತುಂಬ ನೀವು ನಗ್ನಗ್ತಾ ಕೇಳಿಸ್ಕೊಳ್ಬೇಕಾದಂಥ ವಿಷಯ, ಯುದ್ಧದಷ್ಟು ಗಂಭೀರವಾದಂಥ ವಿಷಯ ಅಲ್ಲ. ಇವು ಪ್ರಾಜೆಕ್ಟ್ ಫ್ಲವರ್ ಅಂತ ಶುರು ಮಾಡ್ತಾರೆ ಯಾರು, ಇರಾನ್ನವರು ಮತ್ತು ಇಸ್ರೇಲ್ನವರು 1950ರಿಂದ 1970 ತನಕ ಇದನ್ನು ಶುರು ಮಾಡ್ತಾರೆ. ಅದು ಯಾಕೆ ಅದಕ್ಕೆ ಪ್ರಾಜೆಕ್ಟ್ ಫ್ಲವರ್ ಅಂತ ಹೆಸರಿಟ್ಟರು ನನಗೂ ಗೊತ್ತಿಲ್ಲ. ಅದು ಮಿಸೈಲ್ಗಳನ್ನು ತಯಾರು ಮಾಡುವಂಥ ಪ್ರಾಜೆಕ್ಟ್ ಶುರು ಮಾಡ್ತಾರೆ. ಇಬ್ಬರು ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾರೆ. ಆ ಕಾಲಘಟ್ಟದಲ್ಲೇ ಒಂದು ನಿಮಗೆ ಇರಾನಿಯನ್ ರೆವಲ್ಯೂಷನ್ ಆಗುತ್ತೆ. ನಾನು ಹೇಳಿದ್ನಲ್ಲ ಆಗಲೇ, ರಾಜನ ಆಡಳಿತದಿಂದ ಈ ಧರ್ಮಗುರು ಅಯಾತುಲ್ಲಾ ಇವರು ವಂಶಸ್ಥರು ಬರ್ತಾರೆ, ಖಮೇನಿಗಳು ಬರ್ತಾರೆ. ಆಗ ಬಂದಾಗ ಒಂದು ಹೊಸ ಅಲ್ಲಿದೊಂದು ಇಸ್ಲಾಮಿಕ್ ಗೌರ್ಮೆಂಟ್ ಬರುತ್ತೆ. ಇರಾನಿಯನ್ ರೆವಲ್ಯೂಷನ್ 79ರಲ್ಲಿ ಆದ ನಂತರ ಆಗ ಇರಾನ್ ಮತ್ತು ಇಸ್ರೇಲ್ನವರು ಬೇರೆ ಬೇರೆ ಆಗಿ ತಮ್ಮ ಮಿಸೈಲ್ಗಳನ್ನು ತಮ್ಮ ಆಯಿಲ್ ಟ್ರೇಡಿಂಗನ್ನು ಒಟ್ಟೊಟ್ಟಿಗೆ ಮಾಡ್ತಾ ಇದ್ದವರು ದೂರ ಆಗ್ತಾರೆ. ನೀವು 50ರಿಂದ 79 ತನಕ ಇವರು ಅದ್ಭುತವಾದಂಥ ಸ್ನೇಹಿತರುಗಳು. ಆ ಥರ ದೂರ ಆದವ್ರದ್ದು 80-88 ನಡುವೆ ಒಂದು ಇರಾಕ್ ವಾರ್ ನಡೆಯುತ್ತೆ. ಈ ಇಸ್ರೇಲ್ ಒಂದು ನೀತಿ ಅನುಸರಿಸುತ್ತೆ ಅವಾಗ. ಅಷ್ಟೊತ್ತಿಗೆ ಈ ಹಮಾಸ್ಗಳು ಮತ್ತು ಫತಾಹ್ ಸಶಸ್ತ್ರ ಪಡೆ ಮತ್ತು ರಾಜಕೀಯ ಪಡೆ ಏನಿದೆ ಇವೆಲ್ಲ ತಯಾರಾಗಿ ಈ ಕಡೆ ಇವರು ಆ ಕಡೆ ಹೋಗೋದು, ಆ ಕಡೆ ಹೋಗೋರಿಗೆ ಬಂದುಬಿಟ್ಟಿರ್ತಾರೆ. ಆ 80ರಿಂದ 88 ನಡುವೆ 8 ವರ್ಷ ನಡೆದಂಥ ಒಂದು ಸುದೀರ್ಘವಾದಂಥ ಇವರ ಏನು ಇವ್ರನ್ನೆಲ್ಲ ನೀವು ನೇರವಾಗಿ ಯುದ್ಧ ಅಂತಲೂ ಘೋಷಣೆ ಮಾಡೋಕ್ಕಾಗಲ್ಲ, ಯುದ್ಧ ಅಂತ ಹೇಳ್ದಲ್ಲೇ ಇರೋಕ್ಕಾಗಲ್ಲ. ಆ ಥರದ್ದು ನಡೆದೇ ಇರುತ್ತೆ. ನಿಮಗೆ ಗಾಜಾಪಟ್ಟಿಯ ಕಥೆಗಳು 1000 ಕಥೆಗಳು ಹೇಳಿದೆ ನೋಡ್ಬೋದು. ಒಂದು ವೆಬ್ ಸೀರೀಸ್ ಥರ ಹೇಳ್ಬೋದು. ಒಂದಷ್ಟು ಸಿನಿಮಾಗಳು ಕೂಡ ಇದ್ರ ಮೇಲೆಲ್ಲ ಬಂದಿದೆ. ನಾನು ನಿಮ್ಗೆ ಅದನ್ನು ಹೇಳ್ತೀನಿ, ನೀವು ಅದನ್ನು ನೋಡ್ಬೋದು ವಿಷಯ ತಿಳ್ಕೊಳ್ಳೋಕ್ಕೋಸ್ಕರ. ಸ್ನೇಹಿತರೆ, ಇವರು ಇರಾನ್ ಮತ್ತು ಇರಾಕು ಯುದ್ಧ ಮಾಡ್ತಾಯಿದ್ರೆ ಇಸ್ರೇಲ್ನವರು ಸೀಕ್ರೆಟಿವ್ ಆಗಿ ತುಂಬ ಗುಪ್ತವಾಗಿ ಇರಾನ್ಗೆ ತಮ್ಮ ವೆಪನ್ಗಳನ್ನು ಸರಬರಾಜು ಮಾಡ್ತಾರೆ, ಇರಾಕನ್ನು ಸೋಲಿಸಲಿ ಅಂತ. ಇವ್ರ ಮೈಂಡ್ಸೆಟ್ಟನ್ನು ಅರ್ಥ ಮಾಡ್ಕೋಬೇಕು ನೀವು. ಇವರು ಒಂದು ಕಡೆ ಶಿಯಾ ವರ್ಸಸ್ ಸುನ್ನಿ ಅಂತ ಯುದ್ಧ ಮಾಡ್ತಾರೆ, ಇನ್ನೊಂದು ಕಡೆ ಆಯಿಲ್ ಟ್ರೇಡಿಂಗ್ಗೋಸ್ಕರ ಎಕನಾಮಿಕಲಿ ಒದ್ದಾಡ್ತಾರೆ, ಇನ್ನೊಂದು ಕಡೆ ನಮಗಾಗದೆ ಹೋದವ್ರನ್ನ ಈಗೋಯಿಸ್ಟಿಕ್ ಆಗಿ ಬೆಳೆದು ಅವ್ರನ್ನ ಸಂಚು ಮಾಡಿ ಅವ್ರನ್ನ ಮುಗಿಸ್ಬಿಡ್ಬೇಕು ಅಂತ ಹೊರಡ್ತಾರೆ. ಈ ಮೈಂಡ್ಸೆಟ್ ನೋಡಿ, ಇಡೀ ಒಂದು ದೇಶದ ಕ್ಯಾರೆಕ್ಟರ್ ಹೆಂಗೆ ಬದಲಾಗುತ್ತೆ ನೋಡಿ. ಇಸ್ರೇಲ್ನವರು ಸಂಪೂರ್ಣವಾಗಿ ಯಹೂದಿಗಳು ಇರಾನನ್ನು ಸಪೋರ್ಟ್ ಮಾಡಿ ಇರಾಕನ್ನು ಹೊಡೆದಾಡಕ್ಕೆ ನೋಡ್ತಾರೆ. ಅದಕ್ಕೊಂದು ಸೀಕ್ರೆಟ್ ಮಿಷನ್ಗಳನ್ನು ಮಾಡ್ತಾರೆ, ವೆಪನ್ಗಳನ್ನು ಸಪ್ಲೈ ಮಾಡ್ತಾರೆ. ಸೊ ಇವರು ಯಾವಾಗ ಸ್ನೇಹಿತರು ಯಾವಾಗ ದುಶ್ಮನ್ಗಳು ಅನ್ನೋದೇ ಗೊತ್ತಾಗಲ್ಲ. ನಿಮಗೆ ಎಷ್ಟೋ ಸಲ ಇರಾನಲ್ಲಿ ದಿ ಮಸೂದ್ ಫೈಲ್ಸ್ ಅಂತ ಕರೀತಾರೆ, 0 ಡೇಸ್ ಅಂತ ಕರೀತಾರೆ. ಅಂದರೆ ಅಲ್ಲೇನೋ ನ್ಯೂಕ್ಲಿಯರ್ ಬಾಂಬನ್ನ ತಯಾರಿಸ್ತಾ ಇದ್ದಾರೆ, ಒಂದು ಸೈಂಟಿಸ್ಟ್ಗಳು ವರ್ಕ್ ಮಾಡ್ತಾ ಇದ್ದಾರೆ, ಡಿಜಿಟಲಿ ಆ ದೇಶ ತುಂಬ ಮುಂದುವರಿತಾ ಇದೆ ಅಂದರೆ ಆ ಇಡೀ ಫೈಲ್ಗಳನ್ನು ನಿಲ್ಲಿಸ್ಬಿಡ್ತಾರೆ, ಹ್ಯಾಕ್ ಮಾಡಿಬಿಡ್ತಾರೆ ಇಡೀ ದೇಶನೇ. ಇಸ್ರೇಲ್ನವರು ಏನಕ್ಕೆ ಬದುಕ್ತಾ ಇದ್ದಾರೆ ಅಂದರೆ ಇರಾನ್ನ ನಾಶ ಮಾಡೋಕ್ಕೆ ಅವರು ಉದ್ಧಾರ ಆಗಬೇಕು ಅನ್ನೋದೇನು ನನಗಿಲ್ಲಿ ಕಾಣಿಸ್ತಾನೆ ಇಲ್ಲ. ಸೈದ್ಧಾಂತಿಕವಾಗಿ ಅಥವಾ ಎಕನಾಮಿಕಲಿ, ಸೈಂಟಿಫಿಕಲಿ, ಯಾವ ನಾಗರಿಕವಾಗಿ, ಹ್ಯೂಮನ್ ಯಾವ ವಿಚಾರದಲ್ಲೂ ಈ ದೇಶಗಳ ಕ್ಯಾರೆಕ್ಟರ್ ಇದು ನಾವು ಅರ್ಥ ಮಾಡ್ಕೊಬೇಕಾದ್ರೆ. ಇದಕ್ಕೆ ನಾವು ಹೋಗ್ಬಾರ್ದು. ಈಗ ಪಾಕಿಸ್ತಾನ ಅಲ್ಲಿಗೆ ಬಂದು ನಿಂತುಬಿಟ್ಟಿದೆ, 2 ಕಣ್ಣು ಕಳ್ಕೊಂಡು ಏನನ್ನೋ ಇನ್ಯಾರ್ದೋ ಏನೋ ಮಾಡ್ತೀವಿ ಅಂತ ಹೊರಟಿದೆಯಲ್ಲ ದೇಶ ದರಿದ್ರವಾಗಿ. ನಾವು ಅಲ್ಲಿಗೆ ಬಂದುಬಿಟ್ಟಿದ್ದೀವಿ ಈಗ. ಸೊ ಅದರ ಕ್ಯಾರೆಕ್ಟರೈಸೇಷನ್ಗಳು ಹೇಳೋಕ್ಕೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. 0 ಡೇಸ್ ಮಾಡೋದು. ತೆಹರಾನ್ನ ರೋಡಲ್ಲಿ ಫಸ್ಟು ಮಿಷನ್ ಗನ್ ತಂದರು ಇವರು. ನಾವು ಈಗಲೇ ಎಗಳಲ್ಲಿ ನಾವು ಇನ್ನೂ ಸಿನಿಮಾಗಳನ್ನು ಮಾಡೋದು, ವಿಜುವಲ್ಸ್ ಕ್ರಿಯೇಟ್ ಮಾಡೋದು ಮಾಡ್ತಾಯಿದ್ದೀವಿ ಭಾರತದವರು. ಅವರು ಆಲ್ರೆಡಿ ಆ ಕಾಲಕ್ಕೆ 12ರಿಂದ ಶುರು ಮಾಡಿದ್ದೆವರು ಈ ಡಿಜಿಟಲ್ ಕ್ರಾಂತಿಯನ್ನು. 0 ಡೇಸ್ ಮಾಡ್ತಿದ್ದವರು 24 ಒಳಗಡೆ ತೆಹರಾನ್ನ ಬೀದಿಲಿ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳು ಯಾರ್ಯಾರಿದ್ದಾರೆ ಅವ್ರನ್ನ ಹುಡುಕಿ ಹೊಡೆಯೋದು. ನ್ಯೂಕ್ಲಿಯರ್ ಬಾಂಬ್ ಅವ್ರ ಥರ ಇರಬಾರ್ದು ಅಂತ. ಪಾಕಿಸ್ತಾನದ ಒಂದು ದೇಶ, ಇಸ್ಲಾಮಿಕ್ ದೇಶಗಳಲ್ಲಿ ಪಾಕಿಸ್ತಾನದ ಹತ್ರ ಒಬ್ಬರ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರನೂ ನ್ಯೂಕ್ಲಿಯರ್ ಬಾಂಬ್ ಇರಬಾರ್ದು, ಬೇರೆ ಯಾರಿಗೂ ಅದು ಹೋಗಬಾರ್ದು ಅನ್ನೋದೊಂದು ದೊಡ್ಡ ಆಸೆ. ಅದಕ್ಕೋಸ್ಕರ ಇವ್ರು ಏನೆಲ್ಲ ಮಾಡಿದ್ದಾರೆ ಅನ್ನೋದು ದೊಡ್ಡ ಸಿನಿಮಾಗಳೇ ಬಂದುಬಿಟ್ಟಿದೆ, ದೊಡ್ಡ ಡಾಕ್ಯುಮೆಂಟ್ರಿಗಳಿದೆಲ್ಲ. ರೋಡಲ್ಲಿ ತೆಹರಾನ್ನ ರೋಡಲ್ಲಿ ಹೊಡೆದಿದ್ದಾರೆ. ತೆಹರಾನ್ ಯೂನಿವರ್ಸಿಟಿನಲ್ಲಿ ಇದ್ರ ಬಗ್ಗೆ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಬೆಳ್ಕೊಂಡ್ಬಂದು ಕೊಂದು ಹಾಕಿದ್ದಾರೆ. ಮಿಷನ್ ಗನ್ ಮಾಡ್ತಾರೆ ಇವರು, ಅದರಲ್ಲಿ ಹೊಡೆದಾಕ್ತಾರೆ. ಈ ಥರದ್ದು ನಿಮಗೆ ಹೇಳ್ತಾ ಹೋದರೆ ಬೇಕಾದಷ್ಟಿದೆ. ನ್ಯೂಕ್ಲಿಯರ್ ನಾಶಕ್ಕೆ ಇವರು ಸ್ಟೆಕ್ಸ್ನೆಟ್ ಅಂತ ಒಂದು ಸೈಬರ್ ವೆಪನ್ನ ಬಿಡ್ತಾರೆ. ಆ ಸೈಬರ್ ವೆಪನ್ ಏನು ಮಾಡುತ್ತೆ ಅಂತಂದರೆ ಆ ದೇಶದಲ್ಲಿರ್ತಕ್ಕಂಥ ಎಲ್ಲ ಕಂಪ್ಯೂಟರ್ಗಳನ್ನು ಹ್ಯಾಕ್ ಮಾಡಾಗುತ್ತೆ, ಸಿಸ್ಟಮ್ಗಳನ್ನ ಹ್ಯಾಕ್ ಮಾಡುತ್ತೆ. 0 ಡೇಸ್ಗಳನ್ನ ಮಾಡ್ತಾ ಒಂದು 10-15 ಸಲ ಮಾಡಿದ್ದಾರೆ ಈ ಥರ. ಸೊ ಈ ದೇಶಗಳು ಸ್ನೇಹಿತರೆ, ಒಂದು ಕಣ್ಣಲ್ಲ 2 ಕಣ್ಣು ಹೋಗ್ಬಿಡಲಿ, ನಾನು ಕುರುಡಾದರೂ ಪರವಾಗಿಲ್ಲ ಅವನ ಕಣ್ಣು ಕಾಣಬಾರ್ದು ಅನ್ನೋ ರೀತಿಗೆ ಹೋಗ್ಬಿಟ್ಟಿದ್ದಾರೆ ಇವರು. ಅದು ಇವರಿಗೆ ಧರ್ಮ ಹೇಳ್ಕೊಟ್ಟಿದ್ದ ಅಲ್ಲ. ಇವ್ರ ಧರ್ಮ ಈಗ ರಂಜಾನ್ ನಡೀತಾ ಇದೆ, ತುಂಬ ಶಾಂತಿಪ್ರಿಯವಾದಂಥ ಧರ್ಮ. ಅದರ ಬೋಧನೆಗಳೆಲ್ಲ ಕ್ಷಮೆ ಮತ್ತು ಶಾಂತಿಯಿಂದ ಒಳಪಡುತ್ತೆ.
ಇಡೀ ವಿಶ್ವಾದ್ಯಂತ ರಂಜಾನ್ ನಡೀತಾ ಇದೆ. ತಬ್ಲೀಗ್ಗಳಿರ್ಬೋದು, ಸುನ್ನಿಗಳಿರ್ಬೋದು, ಶಿಯಾಗಳಿರ್ಬೋದು, ಎಲ್ಲರೂ ಕೂಡ, ನಾನು ತಬ್ಲೀಗ್ಗಳ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅವರು ದಿಲ್ಲಿ ತಬ್ಲೀಗ್ಸು, ಬೆಂಗಳೂರು ತಬ್ಲೀಗ್ಸ್ ಅಂತೇಳಿ ಅವರಲ್ಲಿರುವ ಪಂಗಡಗಳು ಯಾಕಾಯಿತು, ಅದು ಯಾಕೆ ಅಷ್ಟು ಕವಲುಗಳಿಗೆ ಬೀಳ್ತಾ ಇದೆ ಅನ್ನೋದನ್ನು. ರಂಜಾನ್ ನಡೀತಾ ಇದೆ, ತುಂಬ ಶಾಂತಿ ಹೇಳಬೇಕು, ಕ್ಷಮೆಯನ್ನು ಹೇಳಬೇಕು, ತುಂಬ ಪ್ರೇಮವನ್ನು ಸಾರಬೇಕು ಅಂತ ಕುರಾನ್ ಹೇಳುತ್ತೆ. ಅದನ್ನೆಲ್ಲರೂ ಫಾಲೋ ಮಾಡಬೇಕು. ಅದೊಂದು ಅದ್ಭುತವಾದ ಗ್ರಂಥ. ಆದರೆ ದೇಶದಲ್ಲಿ ಏನು ನಡೀತಾ ಇದೆ, ಜಗತ್ತಲ್ಲಿ ಏನು ನಡೀತಾ ಇದೆ, ಈ ಕ್ಯಾರೆಕ್ಟರ್ನ, ಒಂದು ದೇಶದ ಒಂದು ಗುಣನ ನಾವು ಅನುಸರಿಸಬಾರ್ದು ಅಂತ ಹೇಳೋದಕ್ಕೆ ಇಷ್ಟು ಕಷ್ಟಪಡ್ತಾ ಇದ್ದೀನಿ ಅಷ್ಟೆ.